ನಮಸ್ಕಾರ. ಡಿಗ್ರಿ ಮುಗಿತಾ ಬಂತು ಅಥವಾ ಮುಗೀತು, ಈಗ ಮುಂದೇನು? ಇದು ಬಹುಶಃ ಪ್ರತಿಯೊಬ್ಬ ಪದವೀಧರರ ಮನಸ್ಸಲ್ಲೂ ಮೂಡುವ ಪ್ರಶ್ನೆ. ಬನ್ನಿ, ಈ ಪ್ರಶ್ನೆಗೆ ಒಂದು ಅತ್ಯುತ್ತಮ ಉತ್ತರ ಹುಡುಕೋಣ. ನಮ್ಮ ಕರ್ನಾಟಕದಲ್ಲೇ ಇರುವ ಒಂದು ಗೌರವಾನ್ವಿತ ವೃತ್ತಿ ಮಾರ್ಗದ ಬಗ್ಗೆ ಈ ವಿವರಣೆಯಲ್ಲಿ ತಿಳಿದುಕೊಳ್ಳೋಣ. ತುಮಕೂರು ವಿಶ್ವವಿದ್ಯಾನಿಲಯದಂತಹ ಹಲವಾರು ಕಡೆಗಳಿಂದ ಪದವಿ ಮುಗಿಸಿ ಹೊರಬರುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ತುಂಬಾನೇ ಉಪಯೋಗಕ್ಕೆ ಬರಲಿದೆ. ಅಷ್ಟಕ್ಕೂ ಡಿಗ್ರಿಯಲ್ಲಿ ಕಲಿತ ಜ್ಞಾನವನ್ನ ನಮ್ಮ ರಾಜ್ಯದ ಸೇವೆಗೆ ಹೇಗೆ ಬಳಸ್ಕೊಳ್ಬೋದು ನೋಡೋಣ ಬನ್ನಿ. ಹೌದು, ಇದೇ ಅಲ್ವಾ $1 ಮಿಲಿಯನ್ ಪ್ರಶ್ನೆ. ಇದು ಕೇವಲ ಒಂದು ಪ್ರಶ್ನೆ ಅಲ್ಲ, ನಮ್ಮ ಇಡೀ ಭವಿಷ್ಯದ ಬಗ್ಗಿನ ಒಂದು ದೊಡ್ಡ ಹುಡುಕಾಟ. ಇದಕ್ಕೆ ಉತ್ತರವಾಗಿ ಹಲವಾರು ಆಯ್ಕೆಗಳಿವೆ, ನಿಜ. ಆದರೆ ಸಮಾಜದಲ್ಲಿ ನಿಜವಾದ ಬದಲಾವಣೆ ತರಬಲ್ಲ ಒಂದು ಉನ್ನತ ವೃತ್ತಿಜೀವನದ ಬಗ್ಗೆ ಇವತ್ತು ನಾವು ಮಾತಾಡೋಣ. ನೋಡಿ, ಈ 6 ಮುಖ್ಯ ಹಂತಗಳ ಮೂಲಕ ನಾವಿವತ್ತು ಸಾಗೋಣ. ಪದವಿ ನಂತರದ ಗೊಂದಲದಿಂದ ಶುರುಮಾಡಿ ಒಬ್ಬ KAS ಅಧಿಕಾರಿಯಾಗೋವರೆಗಿನ ಸಂಪೂರ್ಣ ಪಯಣವನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲಿಗೆ ಪದವಿ ನಂತರ ಮುಂದೇನು ಅನ್ನೋ ಪ್ರಶ್ನೆಗೆ ಒಂದು ಪವರ್ಫುಲ್ ಉತ್ತರ ಅಂದ್ರೆ ಅದು ಕರ್ನಾಟಕ ಆಡಳಿತ ಸೇವೆ ಅಥವಾ KAS. ಇದು ಬರೀ ಒಂದು ಕೆಲಸ ಅಲ್ಲ, ಇದು ನಮ್ಮ ರಾಜ್ಯದ ಬೆಳವಣಿಗೆಗೆ ನೇರವಾಗಿ ನಮ್ಮ ಕೊಡುಗೆ ನೀಡುವ ಒಂದು ದೊಡ್ಡ ಅವಕಾಶ. ಹಾಗಾದರೆ ಈ KAS ಅಂದ್ರೆ ನಿಖರವಾಗಿ ಏನು? ಸರಳವಾಗಿ ಹೇಳೋದಾದ್ರೆ ಇದು ಕರ್ನಾಟಕ ಸರ್ಕಾರದ ಆಡಳಿತದ ಬೆನ್ನೆಲುಬಿದ್ದ ಹಾಗೆ. KPSC ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಈ ಪ್ರತಿಷ್ಠಿತ ಸೇವೆಗೆ ಅಭ್ಯರ್ಥಿಗಳನ್ನ ನೇಮಕ ಮಾಡುತ್ತೆ. ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸೋದ್ರಲ್ಲಿ ಇವರ ಪಾತ್ರ ತುಂಬಾನೇ ದೊಡ್ಡದು. ಇಲ್ಲಿ ಸಿಗೋ ಹುದ್ದೆಗಳನ್ನೊಮ್ಮೆ ನೋಡಿ, ಎಂಥ ವೈವಿಧ್ಯತೆ ಇದೆ. DSPಯಿಂದ ಹಿಡಿದು ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್, ಹೀಗೆ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೇರವಾಗಿ ಪ್ರಭಾವ ಬೀರಬಹುದಾದ ಪೋಸ್ಟ್ಗಳಿವು. ಇವು ಕೆಲವು ಉದಾಹರಣೆಗಳು ಅಷ್ಟೇ. ಸರಿ, ಈ ಪಯಣ ಶುರು ಮಾಡಕ್ಕೆ ಯಾರೆಲ್ಲ ಅರ್ಹರು? ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಲ್ವಾ? ಬನ್ನಿ, ಮುಂದಿನ ಸ್ಲೈಡ್ಗಳಲ್ಲಿ ಈ ಸೇವೆಗೆ ಸೇರಲು ಏನೆಲ್ಲ ಮೂಲಭೂತ ಅರ್ಹತೆಗಳು ಬೇಕು ಅಂತ ನೋಡೋಣ. ಅರ್ಹತೆಯನ್ನ ನಾವು 3 ಸರಳ ಭಾಗಗಳಾಗಿ ನೋಡಬಹುದು. ಮೊದಲನೇದಾಗಿ, ಯಾವುದೇ ವಿಷಯದಲ್ಲಿ ಒಂದು ಡಿಗ್ರಿ ಆಗಿರಬೇಕು. ಎರಡನೇದಾಗಿ, ಕನಿಷ್ಠ 21 ವರ್ಷ ಆಗಿರಬೇಕು. ಮತ್ತೆ ಮೂರನೇದಾಗಿ, ಪರೀಕ್ಷೆ ಬರೆಯೋಕೆ ಎಷ್ಟು ಬಾರಿ ಅವಕಾಶ ಇದೆ ಅನ್ನೋದು. ಇವು ಬೇಸಿಕ್ ರಿಕ್ವೈರ್ಮೆಂಟ್ಸ್. ಜನರಲ್ ಮೆರಿಟ್ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು 35 ವರ್ಷ. ಅಂದ್ರೆ 21ರಿಂದ 35 ವರ್ಷದ ಒಳಗೆ ಯಾರು ಬೇಕಾದ್ರೂ ಈ ಪರೀಕ್ಷೆಗೆ ತಯಾರಾಗಿ ಅಟೆಂಪ್ಟ್ ಮಾಡ್ಬೋದು. ಹಾಗೆಯೇ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಒಟ್ಟು 5 ಬಾರಿ ಮಾತ್ರ ಈ ಪರೀಕ್ಷೆ ಬರೆಯೋಕೆ ಅವಕಾಶ ಇರುತ್ತೆ. ಪ್ರತಿಯೊಂದು ಪ್ರಯತ್ನ ಕೂಡ ಚಿನ್ನದ ಹಾಗೆ ಅಲ್ವಾ? ಅದಕ್ಕೆ ಸರಿಯಾದ ತಯಾರಿಯೊಂದಿಗೆ ಪರೀಕ್ಷೆಯನ್ನ ಎದುರಿಸಬೇಕು. ಆದರೆ ಬೇರೆ ಬೇರೆ ವರ್ಗದ ಅಭ್ಯರ್ಥಿಗಳಿಗೆ ವಯಸ್ಸು ಮತ್ತು ಪ್ರಯತ್ನಗಳ ಸಂಖ್ಯೆಯಲ್ಲಿ ವಿನಾಯಿತಿ ಇದೆ. ಉದಾಹರಣೆಗೆ OBC ಅಭ್ಯರ್ಥಿಗಳಿಗೆ 38 ವರ್ಷದವರೆಗೆ 7 ಪ್ರಯತ್ನಗಳು ಮತ್ತು SC/ST ಅಭ್ಯರ್ಥಿಗಳಿಗೆ 40 ವರ್ಷದವರೆಗೆ ಅನ್ಲಿಮಿಟೆಡ್ ಅಂದ್ರೆ ಅನಿಯಮಿತ ಪ್ರಯತ್ನಗಳ ಅವಕಾಶವಿದೆ. ಇದು ಎಲ್ಲರಿಗೂ ಸಮಾನ ಅವಕಾಶವನ್ನ ಕೊಡುತ್ತೆ. ಅರ್ಹತೆಗಳೆಲ್ಲ ಸರಿ ಇದೆ ಅಂತ ಆದ್ಮೇಲೆ ಮುಂದಿನ ದೊಡ್ಡ ಹೆಜ್ಜೆ ಅಂದ್ರೆ ಅದು ಪರೀಕ್ಷೆಯ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು, ಇದೊಂದು ಸವಾಲು, ಆದ್ರೆ ಸರಿಯಾದ ತಿಳುವಳಿಕೆ ಇದ್ರೆ ಇದನ್ನ ಖಂಡಿತ ಜಯಿಸಬಹುದು. KS ಆಯ್ಕೆ ಪ್ರಕ್ರಿಯೆ 3 ಕ್ಲಿಯರ್ ಸ್ಟೇಜ್ಗಳಲ್ಲಿದೆ. ಮೊದಲನೇದು ಪ್ರಿಲಿಮ್ಸ್ ಅಥವಾ ಪೂರ್ವಭಾವಿ ಪರೀಕ್ಷೆ. ಇದು ಒಂದು ರೀತಿ ಫಿಲ್ಟರ್ ಮಾಡುವ ಪರೀಕ್ಷೆ. ಇದರಲ್ಲಿ ಪಾಸಾದವರು ಮೇನ್ಸ್ ಅಂದ್ರೆ ಮುಖ್ಯ ಪರೀಕ್ಷೆ ಬರೀಬಹುದು. ಮೇನ್ಸ್ ಪರೀಕ್ಷೆ ಬರವಣಿಗೆ ರೂಪದಲ್ಲಿರುತ್ತೆ. ಇಲ್ಲಿ ವಿಷಯದ ಆಳವಾದ ಜ್ಞಾನವನ್ನು ಪರೀಕ್ಷಿಸಲಾಗುತ್ತೆ. ಕೊನೆಯದಾಗಿ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ಸಂದರ್ಶನ. ಇಲ್ಲಿ ಅಭ್ಯರ್ಥಿಯ ವ್ಯಕ್ತಿತ್ವ ಮತ್ತು ಸೇವೆಗಿರೋ ಅರ್ಹತೆಯನ್ನ ಅಳೆಯಲಾಗುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಡಿಗ್ರಿಯಲ್ಲಿ ಕಲಿತ ವಿಷಯಗಳು ಎಲ್ಲೂ ವ್ಯರ್ಥ ಆಗಲ್ಲ. ಉದಾಹರಣೆಗೆ, ತುಮಕೂರು ಯೂನಿವರ್ಸಿಟಿಯ ಎಕನಾಮಿಕ್ಸ್ ಸಿಲೆಬಸ್ನಲ್ಲಿರೋ ಪಬ್ಲಿಕ್ ಎಕನಾಮಿಕ್ಸ್ ತರಹದ ವಿಷಯಗಳು ನೇರವಾಗಿ KS ಮೇನ್ಸ್ ಪರೀಕ್ಷೆಯ ಸಿಲೆಬಸ್ನ ಭಾಗವಾಗಿದೆ. ಅಂದ್ರೆ ಆಕಾಂಕ್ಷಿಗಳ ತಯಾರಿ ಒಂದು ರೀತಿ ಕಾಲೇಜ್ನಲ್ಲೇ ಶುರುವಾಗಿದೆ ಅಂತ ಅರ್ಥ. ಇಷ್ಟೆಲ್ಲ ಕಷ್ಟಪಟ್ಟು ಪರೀಕ್ಷೆ ಪಾಸ್ ಮಾಡಿದ್ಮೇಲೆ ಏನ್ ಸಿಗುತ್ತೆ? ಒಬ್ಬ KS ಅಧಿಕಾರಿಯ ಜೀವನ ಹೇಗಿರುತ್ತೆ? ಬನ್ನಿ, ಈ ವೃತ್ತಿ ನೀಡುವ ಗೌರವ, ಸೌಲಭ್ಯಗಳು ಮತ್ತು ಪ್ರತಿಫಲಗಳ ಬಗ್ಗೆ ನೋಡೋಣ. ಮೊದಲನೆಯದಾಗಿ, ಒಂದು ಒಳ್ಳೆ ವೇತನ. ಗ್ರೂಪ್ A ಹುದ್ದೆಗಳಿಗೆ ಸ್ಟಾರ್ಟಿಂಗ್ ಸ್ಯಾಲರಿಯೇ ಸುಮಾರು 56,000 ರೂಪಾಯಿಗಳಿಂದ ಶುರುವಾಗತ್ತೆ. ಇದು ಕೇವಲ ಸಂಬಳ ಅಲ್ಲ, ಇದು ಸಮಾಜಕ್ಕೆ ಸಲ್ಲಿಸೋ ಸೇವೆಗೆ ಸಿಗೋ ಒಂದು ಮಾನ್ಯತೆ ಕೂಡ. ಇಲ್ಲಿ ವೃತ್ತಿ ಬೆಳವಣಿಗೆಗೆ ಅದ್ಭುತ ಅವಕಾಶಗಳಿವೆ. ಒಬ್ಬ ತಹಸೀಲ್ದಾರ್ ಆಗಿ ಕೆರಿಯರ್ ಶುರು ಮಾಡಿ ತಮ್ಮ ಕೆಲಸದ ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಮೇಲೆ ಜಿಲ್ಲಾಧಿಕಾರಿ ಹುದ್ದೆವರೆಗೂ ಏರ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ
ತುಂಬಾ ಚೆನ್ನಾಗಿ ಕೆಲಸ ಮಾಡಿದ ಕೆಎಎಸ್ ಅಧಿಕಾರಿಗಳಿಗೆ ಭಾರತೀಯ ಆಡಳಿತ ಸೇವೆ ಅಂದ್ರೆ ಐಎಎಸ್ ಕೇಡರ್ಗೆ ಪ್ರಮೋಷನ್ ಸಿಗೋ ಒಂದು ಸುವರ್ಣಾವಕಾಶ ಕೂಡ ಇದೆ. ಇಷ್ಟೆಲ್ಲ ಮಾಹಿತಿ ಕೇಳಿದ ಮೇಲೆ ಈ ಪಯಣವನ್ನ ಹೇಗೆ ಶುರು ಮಾಡೋದು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಆ ಮೊದಲ ಹೆಜ್ಜೆನ ಇಡೋದು ಹೇಗೆ? ಅದಕ್ಕೆ ಒಂದು ಸ್ಪಷ್ಟವಾದ ದಾರಿ ಇಲ್ಲಿದೆ. ಈ 4 ಹೆಜ್ಜೆಗಳು ತಯಾರಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿಕೊಡುತ್ತೆ. ಮೊದಲು ಸಿಲೆಬಸ್ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ NCERT ಮತ್ತು ನಮ್ಮ ಸ್ಟೇಟ್ ಬೋರ್ಡ್ ಪುಸ್ತಕಗಳಂತಹ ಬೇಸಿಕ್ ಪುಸ್ತಕಗಳಿಂದ ಓದೋಕೆ ಶುರು ಮಾಡಿ. ಒಂದು ಒಳ್ಳೆ ಸ್ಟಡಿ ಪ್ಲಾನ್ ಹಾಕೊಂಡು ನಿಯಮಿತವಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಇದು ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತೆ. ಹಾಗಾದ್ರೆ ಪದವಿಯಲ್ಲಿ ಪಡೆದ ಜ್ಞಾನವನ್ನ ನಮ್ಮ ರಾಜ್ಯದ ಸೇವೆಗೆ ಉಪಯೋಗಿಸಲು, ಸಮಾಜದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ತರಲು ಹಾಗೂ ಒಂದು ಗೌರವಾನ್ವಿತ ಜೀವನ ನಡೆಸಲು ಆ ಮೊದಲ ಹೆಜ್ಜೆಯನ್ನು ಇಡೋಕೆ ನೀವೆಲ್ಲ ಸಿದ್ಧರಿದ್ದೀರಾ? ಯೋಚನೆ ಮಾಡಿ.